ಹೋಗಲ್ಲ. ಹೀಗಾಗಿ ಇವತ್ತು ಒಬ್ರಿಗೊಬ್ಬರು ಅನಿವಾರ್ಯ ಇರೋದರಿಂದ ಇವತ್ತು ಇರಾನನ್ನು ಬಿಡಿಸ್ಕೊಳ್ಳೇಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದರಿಂದಾಗಿ ಜೊತೆ ತೈವಾನನ್ನು ಹಾಂಗ್ಕಾಂಗನ್ನು ಮರಳಿ ಮತ್ತೆ ತೊಗೊಳ್ಬೇಕು ಅನ್ನೋಂಥ ಹಾಂಗ್ಕಾಂಗ್ ಈಗ ಚೈನಾದಲ್ಲಿ ಬಂದದ. ಅದೇ ಕಾಲಕ್ಕೆ ಈ ಒಂದು ತೈವಾನನ್ನು ಭಾಳ ವರ್ಷಗಳ ಕನಸದು. ಅದೇ ಕಾಲಕ್ಕೆ ದಕ್ಷಿಣ ಏಷ್ಯಾದ ಹಿಡಿದು ಸಾಧಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ಯುದ್ಧದಲ್ಲಿ ನಿಧಾನಕ್ಕೆ ಚೈನಾನು ಇಳಿಲಿಕ್ಕತ್ತದ, ಜೊತೆಗೆ ರಷ್ಯಾ ಸಹಿತ ಇಳಿಲಿಕ್ಕತ್ತದ. ಯಾಕಂದ್ರೆ ವೆಸ್ಟರ್ನ್ ಕಂಟ್ರಿಗಳು ಅದರಲ್ಲಿ ಮುಖ್ಯವಾಗಿ EU ಅಂದರೆ ಯುರೋಪಿಯನ್ ಯೂನಿಯನ್ ಅದರ ಜೊತೆಗೆ ಅಮೇರಿಕನ್ ಬಗ್ಗೆ ಬಿಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿದ ಈ ಯುದ್ಧಕ್ಕೆ ಇಳಿಯುವಂಥ ಎಲ್ಲ ಸಾಧ್ಯತೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಯುದ್ಧ ಆರಂಭವಾಗಿದ್ದು ಇರಾನ್ ಮೇಲಿನ ದಾಳಿ ಇವತ್ತು ನಿಶ್ಚಿತವಾಗಿಯೂ ಅಮೇರಿಕ ಮತ್ತು ಇಸ್ರೇಲ್ ಕುತ್ತಿಗೆ ಬರ್ತಾ ಇದೆ. ಜೊತೆಗೆ ಅಮೇರಿಕಾಗಂತೂ ಆರ್ಥಿಕವಾಗಿ ಪೂರ್ತಿಯಾಗಿ ದಿವಾಳಿ ಎಬ್ಬಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗ ಟ್ರಂಪ್ ಅವರು ಕೆಲವೊಂದು ವಿಷಯದಲ್ಲಿ ತಮಗೆ ತಾವು ಗಾಬರಿಗೊಳ್ಳುವಂಥ ಪ್ರಸಂಗ ಆಗ್ಯದ. ಇಲ್ಲಪ್ಪ ನಾವು ಚೆನ್ನಾಗಿದ್ದೆ, ಅಷ್ಟು ಅನ್ಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೆ, ಇದಕ್ಕೆ ಯಾಕೆ ಕೈ ಹಾಕಿದ್ದೆ ಅನ್ನುವಂಥ ಸ್ಥಿತಿ, ಮಾನಸಿಕ ಸ್ಥಿತಿ ಇವತ್ತು ನಮ್ಮ ಟ್ರಂಪ್ ಅವರು ಬಂದ ಜೊತೆಗೆ ಅಮೇರಿಕೆಯಲ್ಲಿ ಜನರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ನೀವೇನು ಮಾಡಿದಪ್ಪ ಮತ್ತೊಂದು ಅಪರಾಧಿ ತಪ್ಪ. ಯಾಕಂದ್ರೆ ಆರ್ಥಿಕವಾಗಿ ದಿವಾಳಿ ಹೇಳೋದಪ್ಪ ಅಂದ್ರೆ ಅದು ಸಹಜವಾಗಿ ನಮ್ಮನ್ನು ನಾವು ಸೋತಂಗೆ ಒಪ್ಕೊಂಡಂಗೆ ಆಗ್ತದೆ. ಎಣ್ಣೆ ಮೇಲಣ ಟ್ಯಾಕ್ಸ್ ತೋರ್ತಾ ಮಾಡ್ತಾ, ಯಾಕಂದ್ರೆ ಈ ಡಾಲರ್ಗಳ ಮೂಲಕ ನಡೆಯೋದ್ರಿಂದಾಗಿ ಡಾಲರ್ಲಿಂದ ಕಮಿಷನ್ ಸಿಗ್ತಾಯಿತ್ತು, ಸಾಕಷ್ಟು ದುಡ್ಡು ಬರ್ತಾಯಿತ್ತು. ಮತ್ತು ಜೊತೆಗೆ ತಮ್ಮ ದೇಶದ ಆಯಿಲ್ ರಿಸರ್ವ್ಗಳು ಎಲ್ಲ ಉಳ್ಕೊಂಡಿದ್ವು, ಗ್ಯಾಸ್ ಆಯಿಲ್ ಇವತ್ತು ನಮ್ಮ ದೇಶ ತಾವು ಯೂಸ್ ಮಾಡುವಂಥ ಪ್ರಸಂಗ ಬಂದರೂ ಬರ್ಬೋದು. ಯಾಕೆಂದರೆ ಪ್ರತಿಯೊಂದು ದೇಶವು ತಮ್ಮ ತಮ್ಮ ನಾಣ್ಯದಲ್ಲೇ ತಮ್ಮ ರೂಪಾಯಿ ಆಯಿತು ಮತ್ತೊಂದು ವ್ಯವಹಾರ ಮಾಡೋದ್ರಿಂದಾಗಿ ರೂಬಲ್, ರಷ್ಯಾ, ಯುವಾನ್, ನಮ್ಮ ಚೈನಾ, ದಿನಾರ, ನಮ್ಮ ಇರಾನ್, ಇವರೆಲ್ಲರೂ ಆ ದುಡ್ಡು ನಮ್ಮ ದೇಶ ಭಾರತದ್ದು ರುಪಿ ಇವುಗಳ ಮೂಲಕ ದುಡ್ಡಿನ ಮೂಲಕ ವ್ಯವಹಾರ ನಡೀತಪ್ಪ ಅಂತಂದ್ರೆ ಅಮೇರಿಕ ಅವಶ್ಯಕತೆ ಏನದ? ಅಮೇರಿಕ ಡಾಲರ್ ಅದಕ್ಕೆ ಬೇಕಾಗಿದೆ. ಅಮೇರಿಕ ಡಾಲರ್ ವಿಶ್ವ ಮಟ್ಟದಂಥ ಮಾಯ ಹೋಗಿಬಿಡ್ತಂದ್ರೆ ಅಮೇರಿಕ ಸಹಿತ ಇನ್ನೊಂದು ದೇಶಗಳಿಗೆ ಸಾಮಾನ್ಯ ದೇಶ ಶ್ರೀಮಂತಿಕೆಯಿಂದ ಹೋಗಿಬಿಡ್ತು, ದುಡ್ಡು ಬರೋದು ಬಂದಾಯಿತು, ಕಮಿಷನ್ ಬರೋದು ಬಂದಾಯಿತು. ಹೀಗಾಗಿ ಅವರು 10 ದುಡ್ಡು 11 ಹಾರ ಅನ್ನುವಂಥ ಪ್ರಸಂಗ ಬಂದದ. ಹೀಗಾಗಿ ಟ್ರಂಪ್ ಮತ್ತು ಇಸ್ರೇಲ್ನ ನೆತನ್ಯಾಹು ಈಗ ಒಂದು ಗೆಲ್ಲೇಬೇಕು, ಇಲ್ಲ ಸರೆಂಡರ್ ಆಗಬೇಕು, ಏನು ಮಾಡ್ತಾರೆ ಅನ್ನೋದು ಈಗ ಎಲ್ಲರಿಗೂ ಕೇಳುವಂಥ ಪ್ರಸಂಗ ಆಗಿದೆ, ಪ್ರಶ್ನೆ ಆಗ್ಯದ. ಇದು ಉತ್ತರ ಕೊಡಬೇಕಾದಂಥವ್ರು